ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಲಿಂಬೆ ಹಣ್ಣಿನಲ್ಲಿ ಉಪ್ಪಿನಕಾಯಿ ಹಾಕೋದನ್ನ ಹೇಗೆ ಅಂತ ತೋರಿಸ್ತಿದ್ದೀನಿ. ಬೇಕಾಗುವ ಪದಾರ್ಥಗಳು: ಲಿಂಬೆ ಹಣ್ಣು 15 ಲಿಂಬೆ ಹಣ್ಣು ಇಟ್ಕೊಂಡಿದ್ದೀನಿ. ಈ ಲಿಂಬೆ ಹಣ್ಣು ಸಣ್ಣ ಗಾತ್ರದ ತಗೊಂಡಿದ್ದೀನಿ. ಇದರ ಮೇಲ್ಮೈ ನೋಡಿ ಸಾಫ್ಟ್ ಆಗಿದೆ, ಪ್ಲಸ್ ಇದು ತೆಳು ಸಿಪ್ಪೆ ಲಿಂಬೆ ಹಣ್ಣು. ನೀವು ಈ ಥರದ್ದೇ ಸಿಕ್ಕಿದ್ರೆ ತಗೊಳ್ಳಿ, ದಪ್ಪ ಸಿಪ್ಪೆ ಇದ್ರೆ ರಸ ಜಾಸ್ತಿ ಇರಲ್ಲ. ಈ ತೆಳು ಸಿಪ್ಪಿನಲ್ಲಿ ರಸ ಚೆನ್ನಾಗಿರುತ್ತೆ. 1/4 ಕಪ್ಪು ಉಪ್ಪು, ಖಾರದ ಪುಡಿ, ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸು ಎರಡನ್ನೂ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನ್ನಷ್ಟು ಅರಿಶಿಣ, 1.5 ಟೀ ಸ್ಪೂನ್ನಷ್ಟು. ಒಗ್ಗರಣೆಗೆ ಬೇಕಾಗುವ ಪದಾರ್ಥ: ಎಣ್ಣೆ 1 ಟೇಬಲ್ ಸ್ಪೂನ್ನಷ್ಟು, 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳು. ಲಿಂಬೆ ಹಣ್ಣನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿಟ್ಕೊಬೇಕು. ಇದರಲ್ಲಿ ನೀರಿನ ಪಸೆ ಏನೂ ಇರಬಾರ್ದು, ಆದಷ್ಟು ಡ್ರೈ ಆಗಿರಬೇಕು. ಈಗ ಈ ಲಿಂಬೆ ಹಣ್ಣನ್ನು ಬೇಕಾದ ಗಾತ್ರಕ್ಕೆ ಹೆಚ್ಕೋಬೋದು. ಹೀಗೆ ಮಧ್ಯಕ್ಕೆ ಹೆಚ್ಚಿಬಿಟ್ಟು ಅದನ್ನು ಹೀಗೆ 4 ಪೀಸ್ ಥರ ಮಾಡ್ಕೋಬೋದು, ಅಥವಾ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇದನ್ನು ಹೆಚ್ಕೋಬೋದು. ಈಗ 15 ಲಿಂಬೆ ಹಣ್ಣು ಅಂತ ತಗೊಂಡಿದ್ರಲ್ಲಿ 11 ಲಿಂಬೆ ಹಣ್ಣನ್ನು ಹೆಚ್ಚಿ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಈ ಉಳಿದ 4 ಲಿಂಬೆ ಹಣ್ಣನ್ನು ಮಧ್ಯಕ್ಕೆ ಹೆಚ್ಚಿಬಿಟ್ಟು ಇದರ ರಸನ ಮಾತ್ರ ನಾನು ಆ ಪಾತ್ರೆಗೆ ಹಾಕ್ತೀನಿ. ಯಾಕಂದರೆ ನಿಮಗೆ ಉಪ್ಪಿನಕಾಯಿಯಲ್ಲಿ ರಸದ ಅಂಶ ಜಾಸ್ತಿ ಬೇಕು ಅಂದರೆ ನೀವು ಅಷ್ಟು ಹೆಚ್ಚು ಹಾಕಿಬಿಟ್ರೆ ಆವಾಗ ರಸ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ದರಿಂದ ಹೀಗೆ ರಸನ ಹಿಂಡ್ಕೊಂಡ್ರೆ ನಿಮಗೆ ಆವಾಗ ರಸ ಕೂಡ ನಿಮಗೆ ಜಾಸ್ತಿ ಆಗಿರುತ್ತೆ. ಉಪ್ಪಿನಕಾಯಿನ ಮಾಡಬೇಕಾದ್ರೆ ಮುಖ್ಯವಾಗಿ ನೀವು ಮಾಡೋ ಪಾತ್ರೆ, ಸ್ಪೂನು ಅಥವಾ ನಿಮ್ಮ ಕೈ ಕೂಡ ತುಂಬ ಡ್ರೈ ಆಗಿರಬೇಕು. ಇಲ್ಲದಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟು ಹೋಗ್ಬಿಡತ್ತೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಲಿಂಬೆಹಣ್ಣು ಹೆಚ್ಚಬೇಕಾದ್ರೆ ಅದರಲ್ಲಿ ಬೀಜ ಬಂದರೆ ಅದನ್ನೇ ನೀವು ತೆಗಿಬೇಕಾದ ಅವಶ್ಯಕತೆ ಏನಿಲ್ಲ, ಹಾಗೆ ಹಾಕಿದ್ರೂ ನಡೆಯುತ್ತೆ. ಉಪ್ಪು ಹಾಕಿದ ಮೇಲೆ ಇದಕ್ಕೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡಿ. ಉಪ್ಪು ಅರಿಶಿನ ಎರಡು ಹಾಕಿದ ಮೇಲೆ ಈಗ ಈ ಲಿಂಬೆ ಹಣ್ಣನ್ನು ಹೋಳನ್ನು ಹಾಗೆ ನೀರು ಒಳಿಲಿಕ್ಕೆ ಬಿಡೋಣ. ಇದನ್ನು ಮುಚ್ಚಿಟ್ಬಿಟ್ಟು 1-2 ದಿನ ಹಾಗೆ ಬಿಡಬೇಕು. ಮಧ್ಯದಲ್ಲಿ ಒಂಚೂರು ಮಿಕ್ಸ್ ಮಾಡಿ. ಈ ಲಿಂಬೆಕಾಯಿಗೆ ಉಪ್ಪು ಹಾಕಿಟ್ಟು ಆಗಲೇ 2 ದಿನ ಆಗಿದೆ. ಈಗ ಇದು ನೋಡಿ, ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇದನ್ನು ಇನ್ನೊಂದ್ಸಲ ನಾನು ಈಗ ನೋಡಿ ಮಿಕ್ಸ್ ಮಾಡ್ತೀನಿ. ಇದನ್ನು ದಿನ ನೀವು ಒಂದೊಂದು ಸಲ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೆ ಮುಚ್ಚಿಡೋಣ. ಮೆಂತ್ಯನ ಒಂದು ಬಾಣಲಿಗೆ ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಹುರ್ಕೋಬೇಕು. ಮೆಂತ್ಯ ಪಟಪಟ ಅಂತ ನೋಡಿ ಶಬ್ದ ಬರ್ತಾ ಇದೆ. ಈಗ ಇದನ್ನ ಆಫ್ ಮಾಡೋಣ. ನೀವು ಹುರಿದಿದ ಮೆಂತ್ಯನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈ ಮಿಕ್ಸಿ ಜಾರು ಆದಷ್ಟು ಡ್ರೈ ಆಗಿರಲಿ, ನೀರಿನ ಪಸೆ ಇರಬಾರ್ದು. ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡಬೇಕು. ಈಗ ಮೆಂತ್ಯನ ಸಣ್ಣಕ್ಕೆ ಪೌಡ್ರ್ ಮಾಡಿದ್ದೀನಿ ನೋಡಿ. ಮೆಂತ್ಯದ ಪೌಡ್ರು ತಣ್ಣಗಾದ್ಮೇಲೆ ಇದನ್ನು ಈ ಲಿಂಬೆ ಹಣ್ಣಿಂದು ಹೋಳನ್ನು ನಾವು ಉಪ್ಪು ಹಾಕಿಟ್ಟಿದ್ದೀವಲ್ಲ ಅದಕ್ಕೆ ಹಾಕೋಣ. ಮಿಕ್ಸ್ ಮಾಡೋಣ. ಈಗ ನಾವು ಈ ಲಿಂಬೆ ಹಣ್ಣನ್ನ ಉಪ್ಪಿಗೆ ಹಾಕಿಟ್ಟು ಸುಮಾರು 4 ದಿನ ಆಗಿದೆ. ಇದನ್ನು ನೀವು ಯಾವಾಗ ಬೇಕೋ ಆವಾಗ ಬೇಕಾದರೆ ಖಾರದ ಪುಡಿ, ಮೆಂತ್ಯದ ಪುಡಿ ಹಾಕಿ ಕಲಿಸ್ಕೋಬೋದು. 1-2 ದಿನ ಬಿಟ್ಟರು ಸಾಕಾಗತ್ತೆ. ಈಗ ಖಾರದ ಪುಡಿನೂ ಹಾಕೋಣ. ಹಾಕ್ಬಿಟ್ಟು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಉಪ್ಪು ಹಾಕಿ ಅದನ್ನು ರಸ ಹೊಡಿಲಿಕ್ಕೆ ಯಾಕೆ ಬಿಡಬೇಕಂದ್ರೆ ನೀವು ಖಾರದ ಪುಡಿ ಮತ್ತು ಮೆಂತ್ಯದ ಪುಡಿ ಹಾಕಿದಾಗೆ ಕಲಿಸ್ಲಿಕ್ಕೆ ಹೀಗೆ ಚೆನ್ನಾಗಾಗುತ್ತೆ. ಪ್ಲಸ್ ಲಿಂಬೆಹಣ್ಣು ಕೂಡ ಸ್ವಲ್ಪ ಉಪ್ಪನ್ನು ಹೀರ್ಕೊಂಡು ಮೆತ್ತಗಾಗುತ್ತೆ. ಈ ಮೆಂತ್ಯ ಪುಡಿ, ಖಾರದ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಕಡೆನೂ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು.
ಈಗ ಸ್ವಲ್ಪ ಉಪ್ಪಿನಕಾಯಿನ ತೆಕ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋಣ. ಯಾಕಂದರೆ ಜಾಸ್ತಿ ಇಷ್ಟಕ್ಕೂ ಹಾಕಿಬಿಟ್ರೆ ಆ ಎಣ್ಣೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿ. ಒಂದು ಸಣ್ಣ ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ ಕಾಯಿಕ್ಬಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಆದಮೇಲೆ ಸ್ಟವ್ ಆಫ್ ಮಾಡೋಣ. ಒಗ್ಗರಣೆನ ಉಪ್ಪಿನಕಾಯಿ ಮೇಲೆ ಹಾಕೋಣ. ಬಿಸಿ ಇದ್ದಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರಸದ ಅಂಶ ಕಮ್ಮಿ ಇದ್ದರೆ ನೀವು ಹಾಕಿದ ಉಪ್ಪಿನಕಾಯಿಯಲ್ಲಿ ನೀವು ಬೇಕಾದರೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ನೀವು ಬಳಸ್ಕೋಬೋದು. ಆದರೆ ನೀರು ಹಾಕಿದ್ಮೇಲೆ ನೀವು ಅದನ್ನು ಹೆಚ್ಚು ದಿನ ಇಡಕ್ಕೆ ಬರಲ್ಲ. ಒಂದು 2-3 ದಿನಕ್ಕೆ ನೀವು ಅದನ್ನು ಖರ್ಚು ಮಾಡಿಬಿಡಬೇಕು. ಈಗ ನಾನು ಇದನ್ನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕಾಗಿ ಉಪ್ಪಿನಕಾಯಿ ಹಾಕಿದ ತಕ್ಷಣನೇ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಈ ಲಿಂಬೆಹಣ್ಣು ಸ್ವಲ್ಪ ಕಳಿವರೆಗೆ ಬಿಟ್ಟು, ಅಂದರೆ ಒಂದು 10-12 ದಿನ ಬಿಟ್ಟು ಆಮೇಲೆ ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ಲಿಂಬೆಹಣ್ಣಿನ ಹೋಳು ಚೆನ್ನಾಗಿ ಕಳಿಬೇಕು, ಆವಾಗ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ ನೀರು ಹಾಕಿದ ಮೇಲೆ ಇದು ರಸ ಕೂಡ ನೋಡಿ ಚೆನ್ನಾಗಿ ಹೀಗೆ ಹೊಂದ್ಕೊಂಡಿದೆ. ಸೊ ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇಟ್ಕೊಳ್ಳಿ. ಈ ಉಪ್ಪಿನಕಾಯಿನ ಒಂದು ಬಾಟ್ಲಲ್ಲಿ ತೆಗೆದಿಡಿ. ಆದಷ್ಟು ಗ್ಲಾಸ್ ಬಾಟ್ಲು ಅಥವಾ ಪಿಂಗಾಣಿ ಜಾರ್ ಅಂಥದ್ದನ್ನೇ ಉಪಯೋಗಿಸಿ. ಬಾಟ್ಲಿಗೆ ತೆಗೆದಿಟ್ರೆ ನೀವು ಬೇಕಾದಾಗ ಉಪಯೋಗಿಸ್ಕೊಬೋದು. ನೀವು ಲಿಂಬೆಹಣ್ಣು ಹೆಚ್ಚಿಬಿಟ್ಟು ಅದನ್ನು ಸ್ಟೀಲ್ ಪಾತ್ರೆಯಲ್ಲಿ ಉಪ್ಪಿಗೆ ಹಾಕಿಟ್ರೆ ಅದು ಜಾಸ್ತಿ ದಿನ ಇಡೋಂಗಿಲ್ಲ. ಅಂದರೆ ನೀವು ಒಂದು 2 ದಿನದಲ್ಲೇ ಅದನ್ನು ನೀವು ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ತೆಗೆದಿಟ್ಕೋಬೇಕಾಗತ್ತೆ. ನೀವು ಪಿಂಗಾಣಿ ಪಾತ್ರೆ ಅಥವಾ ಗ್ಲಾಸ್ ಬಾಟ್ಲು ಉಪಯೋಗಿಸಿದ್ರೆ ಅದನ್ನು ಬೇಕಾದ್ರೆ ನೀವು 3-4 ದಿನ ಇಟ್ಟು ಆಮೇಲೆ ಉಪ್ಪು ಖಾರ ಹಾಕ್ಕೊಂಡು ತೆಗೆದ್ರೂ ತೊಂದರೆ ಇಲ್ಲ. ಸ್ಟೀಲ್ ಪಾತ್ರೆಯಲ್ಲಿ ನೀವು ಲಿಂಬೆಹಣ್ಣನ್ನು ಉಪ್ಪು ಹಾಕಿಟ್ರೆ ಸುಮಾರು ದಿನ ಇದ್ದರೆ ಸ್ಟೀಲ್ ಪಾತ್ರೆ ಹೋಲಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಅದನ್ನು ಬೇಗ ತೆಗೆದು ಗ್ಲಾಸ್ ಬಾಟ್ಲಿಗೋ ಅಥವಾ ಪಿಂಗಾಣಿ ಬಾಟ್ಲಿಗೋ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೂ ಕೂಡ ಉಪ್ಪು ಜಾಸ್ತಿ ಆದರೂ ತೊಂದರೆ ಇಲ್ಲ, ಉಪ್ಪು ಮಾತ್ರ ಕಮ್ಮಿ ಹಾಕಬಾರ್ದು. ಯಾಕಂದರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ವಾ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಉಪ್ಪಿನಕಾಯಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.